ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನದ ವಿಡಿಯೋಸ್ ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ. ಹೇಗೆ ಅನಿಸ್ತು ಗೈಸ್ ಇವತ್ತಿನ ಎಪಿಸೋಡು ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಇನ್ನು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಡೆ ಹೋಗ್ತಿರುವಂಥ ಸ್ಪರ್ಧಿ ನಮ್ಮ ಬಿಗ್ ಬಾಸ್ ಮನೆಯ ಟಾಸ್ಕ್ ವಿನ್ ಆಗಿರುವಂತಹ ನಮ್ಮ ರಾಶಿಕಾ ಶೆಟ್ಟಿಯವರು. ಆ್ಯಂಡ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನು ಗೈಸ್, ಹೇಗೆ ಅನಿಸ್ತು ಇವರ ಆಟ, ನಿಮ್ಗೇನು ಇಷ್ಟ ಆಯಿತು, ಏನು ಕಷ್ಟ ಆಯಿತು, ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಆ್ಯಂಡ್ ನನಗೆ ಇವ್ರ ಆಟ ಅಂತ ಬಂದಾಗ ನಿಜವಾಗ್ಲೂ ಇವ್ರು ಆಡುವಂಥ ರೀತಿ ಟಾಸ್ಕ್ನ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು. ಏನು ಫೈಟು ಗುರು, ನಿಜ ಹೇಳ್ತೀನಲ್ಲ, ಈ ಬಿಗ್ ಬಾಸ್ ಮೇಲೆ ಗಂಡು ಮಕ್ಕಳು ಕೂಡ ಟಕ್ಕರ್ ಕೊಡುವಂಥ ಹುಡುಗಿ ಅಂತಲೇ ಹೇಳ್ಬೋದು. ಜೊತೆಗೆ ಒಂದು ಫೀಮೇಲ್ ಕಂಟೆಸ್ಟೆಂಟ್ ಅಂತ ಬಂದಾಗ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಅಂತ ಹೇಳ್ಬೋದು ಇವ್ರನ್ನ. ಅದರಲ್ಲೂ ಕೂಡ ಟಾಸ್ಕ್ ಅಂತ ಬಂದರೆ ನಂಬರ್ 1 ಅಂತ ಕೂಡ ಹೇಳ್ಬೋದು. ತುಂಬ ಚೆನ್ನಾಗಿ ಟಾಸ್ಕ್ನ ಆಡ್ತಿದ್ರು. ಆ್ಯಂಡ್ ಕಾವೇರಿ ವಿರುದ್ಧ ಫಸ್ಟ್ ಟಾಸ್ಕ್ನ ಗೆಲ್ತಾರೆ, ಫೈನಿಸ್ಟ್ ಒಂದು ಟಾಸ್ಕ್ ಅಂತ ಅನ್ಸುತ್ತೆ ಅದು. ಅಲ್ಲಿಂದ ಹೈಲೈಟ್ ಆಗಿ ಶುರು ಆಗ್ತಾರೆ. ಆ್ಯಂಡ್ ಅಲ್ಲಿಂದ ಹೈಲೈಟ್ ಆಗಿ ಶುರುವಾದವರು ಹಿಂದೆ ತಿರುಗೇ ಇಲ್ಲ ಅದರಲ್ಲೂ ಕೂಡ ಟಾಸ್ಕ್ ಅಂತ ಬಂದಾಗ. ಆ್ಯಂಡ್ ನಿಮ್ಗೇನು ಇದನ್ನು ಹೈಲೈಟ್ ಮಾಡೋ ಇಡೋಂಥ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಇವಾಗ ವಿ ಟಿ ಪ್ಲೇ ಮಾಡಿದ್ರು ಕೂಡ ಎಷ್ಟು ಚೆನ್ನಾಗಿದೆ ಅವರ ಜರ್ನಿ. ಆ್ಯಂಡ್ ಆ ವಿ ಟಿ ಕೂಡ ಹೇಳುತ್ತೆ ಯಾಕೆ ಇವ್ರನ್ನ ಎಲ್ಲರೂ ಕೂಡ ಟಾಸ್ಕ್ ವಿನ್ ಅಂತ ಹೇಳ್ತಾರೆ ಅಂತ. ಅಷ್ಟು ಚೆನ್ನಾಗಿ ಟಾಸ್ಕ್ಗಳನ್ನ ಆಡಿದ್ದಾರೆ, ಫೈಟ್ನ ಕೊಟ್ಟಿದ್ದಾರೆ, ಗೆದ್ದಿದ್ದಾರೆ. ಬಟ್ ನನಗೆ ಎಲ್ಲ ಒಂದು ಕಡೆ ಬೇಜಾರಾಗಿದ್ದೇನೆಂದರೆ ಇವ್ರು ನಿಜವಾಗ್ಲೂ ಇವಾಗ ಹೋಗುವಂಥ ಸ್ಪರ್ಧಿ ಅಲ್ಲ, ನಿಜವಾಗ್ಲೂ ಟಾಪ್ 6 ಡಿಸರ್ವ್ ಇರುವಂಥ ವ್ಯಕ್ತಿ. ನನ್ನ ಪ್ರಕಾರ ಇವ್ರಿಗೆ ಹೊರಗಡೆ ಸಪೋರ್ಟ್ ಇವಾಗ ತುಂಬ ಚೆನ್ನಾಗಿದೆ. ಆ್ಯಂಡ್ ಜೊತೆಗೆ ಮೇನ್ ಆಗಿ ಇವರ ಕಾಂಟ್ರಿಬ್ಯೂಷನ್ ಬಿಗ್ ಬಾಸ್ ಮೇಲೆ ತುಂಬ ಚೆನ್ನಾಗಿತ್ತು. ಟಾಪ್ 6 ಪಕ್ಕ ಇರ್ತಾರೆ ಅಂತ ನಾನು ಅಂದ್ಕೊಂಡೆ, ಇರಬೇಕು ಅನ್ನೋದು ಕೂಡ ನನ್ನ ಆಸೆ ಆಗಿತ್ತು. ಬಟ್ ಎಲ್ಲ ಒಂದು ಕಡೆ ಅದು ಆಗದೇ ಇರುವಂಥದ್ದು ಸ್ವಲ್ಪ ಬೇಜಾರು ಕೂಡ ಆಗ್ತದೆ. ಬಟ್ ಏನಪ್ಪ ಅಂದರೆ ಹೊರಗಡೆ ಹೋಗ್ತಿರ್ಬೇಕಾದ್ರೆ ಆ ಪ್ರೀತಿಯ ಸಪೋರ್ಟ್ ಸಿಗ್ತಿದ್ದಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಅದು ನೋಡಿ ತುಂಬ ಖುಷಿ ಆಯಿತು. ಇನ್ನು ಇವ್ರಿಗೆ ಬಿಗ್ ಬಾಸ್ ಮೇಲೆ ಆಟಗಳಂತ ಬಂದಾಗ ಎಲ್ಲೋ ಒಂದು ಕಡೆ ಇವ್ರು ಏನೋ ದೊಡ್ಡದಾಗಿ ತಪ್ಪು ಮಾಡೋ ಅದಕ್ಕೆ ಏನೋ ಹೊರಗಡೆ ನೆಗೆಟಿವ್ ಆಗ್ತಿದೆ ಅಂತ ಅನಿಸಿಲ್ಲ ನನಗೆ. ಬಟ್ ಏನಕ್ಕೆ ಅವ್ರಿಗೆ ಸ್ವಲ್ಪ ನೆಗೆಟಿವ್ ಆಯಿತು ಅಂದರೆ ಅವ್ರು ಮಾತಾಡುವಂಥ ರೀತಿಗೆ ಮೆಚುರಿಟಿ ಸ್ವಲ್ಪ ಕಡಿಮೆ ಅಂತ ಅನಿಸುತ್ತೆ. ಬಟ್ ಮನಸ್ಸಿಂದ ತುಂಬ ಒಳ್ಳೆಯ ವ್ಯಕ್ತಿ. ಆ್ಯಂಡ್ ಮೇಯ್ನಾಗಿ ಇವರು ಬೇರೆ ಸ್ಪರ್ಧಿಗಳ ಜೊತೆ ಇದ್ದಂಥ ರೀತಿ, ಮಾತಾಡಿದಂಥ ರೀತಿ ಕೆಲವೊಬ್ರಿಗೆ ಇಷ್ಟ ಆಗ್ತಿರಲಿಲ್ಲ. ಮಾತಾಡ್ತಿರ್ಬೇಕಾದ್ರೆ ಸ್ವಲ್ಪ ಜಗಳ ಆಗ್ತಿತ್ತಲ್ಲ, ಸೊ ಅದರಿಂದ ಅವರ ಸ್ಪರ್ಧಿಗೆ ಯಾರಾದರೂ ಮಾತಾಡಿದ್ರೆ ಸ್ವಲ್ಪ ರಿಯಾಕ್ಷನ್ ಬಂದೇ ಬರುತ್ತಲ್ಲ, ಅದರಿಂದ ಸ್ವಲ್ಪ ಏಟ್ ಆಯಿತು ಅನ್ನೋದು ಬಿಟ್ಟರೆ ಇವರಿಂದ ಏನೋ ತಪ್ಪು ಮಾಡಿಬಿಟ್ಟು ಅದರಿಂದ ಏನೋ ಜಾಸ್ತಿ ಏಟ್ ಆಯಿತು ಅಂತ ಏನಿಲ್ಲ. ಇಲ್ಲೊಂದು ಕಡೆ ಮಾತಾಡೋದ್ರಲ್ಲಿ ಸ್ವಲ್ಪ ಇನ್ನೂ ಚೆನ್ನಾಗಿ ಮೆಚುರಿಟಿ ಇಟ್ಕೊಂಡು ಮಾತಾಡಿದರೆ ಇನ್ನೂ ಸಖತ್ತಾಗಿರ್ತಿತ್ತು ಅನಿಸುತ್ತೆ. ಇನ್ನೂ ಜರ್ನಿಗೆ ಇನ್ನೂ ಒಂದು ಪ್ಲಸ್ ಮಾರ್ಕ್ ಆಗ್ತಾಯಿತ್ತು. ಅದೊಂದು ಸ್ವಲ್ಪ ಮೆಚುರಿಟಿ ಬೇಕು ಅಂತ ಅನಿಸುತ್ತೆ, ಅದು ಬರುತ್ತೆ. ಇದಾದಮೇಲೆ ಇವತ್ತಿನ ಎಪಿಸೋಡ್ ನೀವು ಅಬ್ಸರ್ವ್ ಮಾಡಿದ್ರೆ ಅಶ್ವಿನವರು ಎಂಥ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ರು ಅವತ್ತು, ಸ್ವಲ್ಪ ತುಂಬ ರಾಂಗ್ ಅಂತ ಕೂಡ ಹೇಳ್ಬೋದು, ತಪ್ಪು ಕೂಡ ಅದು, ಓಕೆನಾ. ಆದರೂ ಕೂಡ ಇವತ್ತು ಅವ್ರು ಗಿಫ್ಟ್ ಕೊಟ್ಬಿಟ್ಟು ಏನು ಮಾತಾಡಬೇಡಿ. ಸೊ ಅಲ್ಲಿ ತಿಳಿಸುತ್ತೆ ನಮಗೆ ಇವ್ರ ಮನಸ್ಸಿಂದ ಎಷ್ಟು ಒಳ್ಳೆ ವ್ಯಕ್ತಿ ಅಂತ. ಸೊ ಅದೆಲ್ಲ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಇಲ್ಲಿ ಈ ಸೀಸನ್ ನನಗೊಂದು ಬೇಜಾರಾಗಿದ್ದೇನಪ್ಪ ಅಂದರೆ ಇಲ್ಲಿ ರಾಶಿಕಾ ಶೆಟ್ಟಿಯವರ ಎಫರ್ಟ್ ಈ ಗೇಮ್ಗಳಂತ ಬಂದಾಗ, ಟಾಸ್ಕ್ ಅಂತ ಬಂದಾಗ ಸಖತ್ತಾಗಿತ್ತು. ಅವರ ಕಾಂಟ್ರಿಬ್ಯೂಷನ್ ಕೂಡ ತುಂಬ ಚೆನ್ನಾಗಿತ್ತು. ಆದರೆ ಯಾವತ್ತೂ ಕೂಡ ಅದಕ್ಕೆ ಒಂದು ಅಪ್ರಿಷಿಯೇಷನ್ ಸಿಗಲಿಲ್ಲ, ಅದು ಸ್ವಲ್ಪ ಬೇಜಾರಾಯಿತು. ಹೋದ ವಾರ ಕೂಡ ಕಿಚನ್ ಚಪ್ಪಳೆ ಅವರು ಡಿಸರ್ವ್ ಮಾಡಿದರು, ಬಟ್ ಅದು ಕೂಡ ಕೊಡಲಿಲ್ಲ. ಅದು ಅಥವಾ ಅವ್ರದ್ದು ಟಾಸ್ಕ್ ಏನಿತ್ತು ಆ ಟಾಸ್ಕ್ ಕೂಡ ಒಂದು ಅಷ್ಟು ಫೈಟ್ ಕೊಟ್ಟಿದ್ದಕ್ಕೆ ಒಂದು ಅಪ್ರಿಷಿಯೇಷನ್ ಸಿಗಲಿಲ್ಲ. ಸೊ ಅದೆಲ್ಲ ನೋಡಿದಾಗ ಸ್ವಲ್ಪ ಬೇಜಾರಾಯಿತು. ಎಲ್ಲ ಒಂದು ಕಡೆ ಇವರು ತುಂಬ ಡಿಸರ್ವ್ ಮಾಡಿದರು, ಅಂದರೆ ಪಕ್ಕ ಕಿಚನ್ ಚಪ್ಪಳೆ ಸಿಗುತ್ತೆ ಅಥವಾ ಒಂದು ಸುದೀಪ್ ಅಣ್ಣ ಕಡೆಯಿಂದ ಒಂದು ಅಪ್ರಿಷಿಯೇಷನ್ ಸಿಗುತ್ತೆ ಅಂತ ಅಂದ್ಕೊಂಡೆ, ಅದಾಗಲಿಲ್ಲ. ಸಿಕ್ಕಿದ್ದಿದ್ರೆ ನಿಜವಾಗ್ಲೂ ಇವ್ರ ಆಟ ಇನ್ನೂ ಬೂಸ್ಟ್ ಸಿಗ್ತಿತ್ತು ಅವ್ರ ಆಟಕ್ಕೆ ಅಂತ ಕೂಡ ಹೇಳ್ಬೋದು. ಅದ್ಯಾವುದು ಕೂಡ ಆಗದಿರೋವಂಥದ್ದು ನಿಜವಾಗ್ಲೂ ಬೇಜಾರಾಗುತ್ತೆ. ಬಟ್ ಜನಗಳ ಪ್ರೀತಿ ಸಿಗ್ತದೆ, ಅದು ನೋಡಿದಾಗ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಇಲ್ಲಿ ಇನ್ನೊಂದೇನಪ್ಪ ಅಂದರೆ ಇವರ ಒಂದು ಬಾಂಡಿಂಗ್ ಸೂರಜ್ ಜೊತೆ, ಅದನ್ನು ನಾವು ಹೇಳ್ದಂತಿದ್ರೆ ತಪ್ಪಾಗ್ಬಿಡುತ್ತೆ. ತುಂಬ ಒಳ್ಳೆ ರೀತಿ ಇತ್ತು, ತುಂಬ ಚೆನ್ನಾಗಿತ್ತು, ಕ್ಯೂಟ್ ಆಗಿತ್ತು. ನಾನು ಇದನ್ನು ತುಂಬ ಸಲ ಹೇಳಿದ್ದೀನಿ, ಎಪಿಸೋಡ್ ರಿವ್ಯೂಲ್ ಆಗ್ಬೋದು ಮತ್ತು ಪ್ರಮೋಡಲ್ ಆಗ್ಬೋದು, ಲೈವಲ್ಲಿ ಕೂಡ ನನಗೆ ತುಂಬ ಪರ್ಸೆಂಟ್ ತುಂಬ ಇಷ್ಟ ಆಗ್ತಾಯಿದ್ರು ಅವರಿಬ್ಬರು ಕೂಡ. ಅವರಿಬ್ಬರ ಬಾಂಡಿಂಗ್ ತುಂಬ ಚೆನ್ನಾಗಿತ್ತು. ಬಟ್ ಎಲ್ಲ ಒಂದು ಕಡೆ ಬಿಗ್ ಬಾಸ್ ಅವರು ಎಲ್ಲ ಒಂದು ಕಡೆ ತಂದಿಡೋಕ್ಕೆ ನೋಡ್ತಾಯಿದ್ರು ಅಂತ ಅನಿಸಿದ್ದು ಅವರಿಬ್ಬರ ಮಧ್ಯ. ಅದು ಸ್ವಲ್ಪ ದೂರ ಮಾಡೋಂಥ ಪ್ರಯತ್ನಗಳು ಕೂಡ ಆಯಿತು ಅಂತ ಅನ್ನಿಸ್ತು. ಅವರಿಬ್ಬರು ಬಾಂಡಿಂಗಲ್ಲಿ ಯಾವುದೇ ರೀತಿಯಾದ ಪ್ರಾಬ್ಲಮ್ಗಳಿರಲಿಲ್ಲ. ಬಟ್ ಏನೋ ಆಗ್ತಿದೆ, ನೀವು ಫೋಕಸ್ ಮಾಡ್ತಿಲ್ಲ ಆಟದ ಬಗ್ಗೆ ಅನ್ನೋ ರೀತಿ ತಂದಿಟ್ಟರು. ಬಟ್ ಆದರೂ ಕೂಡ ಅದನ್ನು ಬಿಟ್ಕೊಡದಂತೆ ಅವರ ಒಂದು ಫ್ರೆಂಡ್ಶಿಪ್ನ ಕ್ಯಾರಿ ಮಾಡಿ ತುಂಬ ಇಷ್ಟ ಆಯಿತು. ಬಟ್ ಆದರೂ ಕೂಡ ಒಂದು ಸಲ ಒಂದು ವಾರ ಗ್ಯಾಪ್ ಆಗುತ್ತೆ, ಅದಾದಮೇಲೆ ತಿರ್ಗಿ ಅವ್ರ ಇಬ್ಬರ ಬಾಂಡಿಂಗ್ ಮತ್ತೆ ಸರಿಯಾಗುತ್ತೆ. ಸೊ ಅಲ್ಲೇ ಗೊತ್ತಾಗುತ್ತೆ ಅವ್ರು ಎಷ್ಟು ರಿಯಲ್ ಆಗಿದ್ರು ಅಂತ. ಬಟ್ ನೋಡೋ ಜನಕ್ಕೆ ಅದು ಬೇರೆ ಥರ ಕಾಣ್ಬೋದು. ಬಟ್ ಅವರಿಬ್ಬರ ಬಾಂಡಿಂಗ್ ಈ ಇಬ್ಬರದು ಕೂಡ ಸಖತ್ ಪ್ಯೂರ್ ಆಗಿತ್ತು ಅಂತ ಕೂಡ ಹೇಳ್ಬೋದು. ಆ್ಯಂಡ್ ಸೂರಜ್ ಕೂಡ ಹೊರಗಡೆ ಹೋದಾಗ ಯಾವ ಥರ ಮಾತಾಡ್ರು, ಏನು ಕತೆ ನೀವು ನೋಡಿದ್ದೀರಾ. ಸೊ ನನಗಂತೂ ಇವರಿಬ್ಬರ ಮೇಲೆ ತುಂಬ ರೆಸ್ಪೆಕ್ಟ್ ಅಂತೂ ಇತ್ತು. ಸೊ ಇವಾಗ ಹೊರಗಡೆ ಹೋದ್ಮೇಲೆ ಇಬ್ಬರು ಕೂಡ ಎಲ್ಲರೂ ಒಂದು ಫೋಟೋ ಇಟ್ಟೋ ಸಿಕ್ತು ಅಂದರೆ ಸಖತ್ತಾಗಿರುತ್ತೆ, ನೋಡೋ ಏನು ಮಾಡ್ತಾರೆ ಈ ಕತೆ ಅಂತ. ಆ್ಯಂಡ್ ಜೊತೆಗೆ ಇವರ ಒಂದು ಬಿಗ್ ಬಾಸ್ ಜರ್ನಿ ಅಂತ ನೋಡಿದಾಗ ಎಲ್ಲವೂ ಕೂಡ ಇತ್ತು, ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಇವರು ರಿಯಲ್ ಆಗಿದ್ದರು, ಅದು ನನಗೆ ತುಂಬ ಪರ್ಸನಲ್ ತುಂಬ ಇಷ್ಟ ಆಯಿತು. ಒಟ್ಟಿನಲ್ಲಿ ಅವರ ಬಿಗ್ ಬಾಸ್ ಜರ್ನಿ ಅಂತ ನೋಡಿದಾಗ ಟಾಸ್ಕ್ ವಿನ್ ಅಂತ ಅನ್ಸ್ಕೊಳ್ಳೋದು ಅಷ್ಟು ಈಸಿ ಇರೋದಿಲ್ಲ. ಸೊ ಅದನ್ನು ಅನ್ಸ್ಕೊಂಡಿದ್ದಾರೆ ಅಂದರೆ ಅವರು ಜನಗಳ ಪ್ರೀತಿನ ಸಂಪಾದನೆ ಮಾಡಾಗಿದೆ, ಮತ್ತು ಅವರು ಒಂದು ರೀತಿ ಅವರ ಫ್ಯಾನ್ಸ್ಗಳಿಗೆ ವಿನ್ನರ್ ಅಂತ ಕೂಡ ಹೇಳ್ಬೋದು. ಸೊ ಟೋಟಲಿ ಡಿಸರ್ವ್ ಅಂತ ಹೇಳ್ಬೋದು. ತುಂಬ ಪ್ರೀತಿನ ಸಂಪಾದನೆ ಮಾಡ್ಕೊಂಡು ಹೋಗ್ತಿದ್ದಾರೆ, ಅದು ನನಗೆ ತುಂಬ ಖುಷಿ ಆಗ್ತದೆ. ನೋಡೋಣ ಹೊರಗಡೆ ಹೋದಾಗ ಯಾವುದೇ ರೀತಿ ಆಗುತ್ತೆ ಏನು ಕತೆ ಅಂತ. ಬಟ್ ನಾನು ನಿಮ್ಗೆ ಹೇಳೋದಿಷ್ಟೇ ಗೈಸ್, ಬಿಗ್ ಬಾಸ್ ಮನೆ ಇದ್ದಾಗ ಏನು ಸಪೋರ್ಟ್ ಮಾಡ್ತೀರಾ ಅದು ಬೇರೆ, ಓಕೆನಾ. ಹೊರಗಡೆ ಬಂದಾಗ ಏನು ಸಪೋರ್ಟ್ ಮಾಡ್ತೀರೋ ಅದೇ ತುಂಬ ಇಂಪಾರ್ಟೆಂಟ್ ಆಗುವಂಥದ್ದು. ಸೊ ಇವಾಗ ಅವ್ರಿಗೆ ಒಳ್ಳೊಳ್ಳೆ ಪ್ರಾಜೆಕ್ಟ್ ಸಿಗಲಿ, ಆ ಪ್ರಾಜೆಕ್ಟ್ಗಳು ಬಂದಾಗ ನೀವು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿ, ಒಳ್ಳೇದು ಮಾಡಿ, ಅವ್ರಿಗೆ ಒಳ್ಳೇದಾಗಲಿ, ಅವ್ರಿಗೆ ಒಳ್ಳೇದಾಗಲಿ, ನಿಮ್ಗೆ ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗಲಿ, ಎಲ್ಲರೂ ಕೂಡ ಒಳ್ಳೇದಾಗಲಿ. ನಿಮ್ಗೆ ಅನಿಸ್ತು ಗೈಸ್ ರಾಶಿಯವ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.